ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ನಾನು ಒಂದು ರೆಸಿಪಿ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋನ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಈವ್ನಿಂಗ್ ಆದರೆ ನಮಗೇನಾದರೂ ಒಂದು ಸ್ನ್ಯಾಕ್ಸ್ ಅಥವಾ ಚಾಟ್ಸ್ ಥರ ತಿನ್ಬೇಕನ್ಸುತ್ತೆ. ಸೊ ಪ್ರತಿ ಸತಿನೂ ಹೊರಗಡೆ ಹೋಗೋಕ್ಕಾಗಲ್ಲ ಚಾಟ್ಸ್ ಅದು ತಿನ್ನೋಕ್ಕೆ. ಮನೆಯಲ್ಲೇ ಒಂದು ಕ್ವಿಕ್ಕಾಗಿ ಈಸಿಯಾಗಿ ರೆಸಿಪಿಯನ್ನು ಶೇರ್ ಮಾಡ್ಕೋತಿದ್ದೀನಿ. ದಟ್ ಈಸ್ ಡೋಕ್ಲಾ. ಅದು ಗುಜರಾತಿ ಸ್ಪೆಷಲ್ ಐಟಮ್. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಹಾಫ್ ಟೀ ಸ್ಪೂನ್ ಶುಗರ್, ಹಾಫ್ ಟೀ ಸ್ಪೂನ್ ಸಾಲ್ಟ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಟರ್ಮರಿಕ್ ಅರಿಶಿನ. ಸೊ ಒಂದು ಈನೋ ಸ್ಯಾಚೆಟ್ ಬೇಕು, 1 ಪ್ಯಾಕೆಟ್ ಆಫ್ ಈನೋ, ಆ್ಯಂಡ್ ವಾಟರ್ ನೀರು. ಆಮೇಲೆ ಕಡಲೆ ಹಿಟ್ಟು ನಮ್ಮ ಮನೇಲಿ ಇದ್ದೇ ಇರುತ್ತೆ. ಸೊ ಕಡಲೆ ಹಿಟ್ಟು ಆರ್ ಬೇಸನ್ ಹಿಟ್ಟು ಅಂತೀವಿ. ಸೊ ಒಂದು ಬೌಲ್ ತೊಗೊಂಡು ಅದರಲ್ಲಿ 1.5 ಕಪ್ ಆಫ್ ಬೇಸನ್ ಫ್ಲೋರ್, 1.5 ಕಪ್ಪು ಕಡಲೆ ಹಿಟ್ಟು, ಆ ಕಡಲೆ ಹಿಟ್ಟು ಇವಾಗ ನೋಡಿ ಇದು 1/2 ಕಪ್ ಆ್ಯಡ್ ಮಾಡ್ತಿದ್ದೀನಿ. 1.5 ಕಪ್ ಆಫ್ ಬೇಸನ್ ಆರ್ ಗ್ರಾಮ್ ಫ್ಲೋರ್, ಅದಕ್ಕೆ ಹಾಫ್ ಟೀ ಸ್ಪೂನ್ ಆಫ್ ಟರ್ಮರಿಕ್ ಅರಿಶಿನ ಆ್ಯಂಡ್ ಅರ್ಧ ಟೀ ಸ್ಪೂನ್ ಸಾಲ್ಟ್ ಆ್ಯಂಡ್ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ. ಸೊ ಇದನ್ನೆಲ್ಲ ಹಾಕಿ ಅದಕ್ಕೆ 1 ಗ್ಲಾಸ್ ವಾಟರ್ ಹಾಕಿ ಫಸ್ಟು ನೋಡ್ಕೊಳ್ಳಿ, ಮತ್ತೆ ಬೇಕಂದರೆ ಆ್ಯಡ್ ಮಾಡ್ಬೋದು. ಬಟ್ ಸ್ಟಾರ್ಟಿಂಗಲ್ಲಿ 1 ಗ್ಲಾಸ್ ಆಫ್ ವಾಟರ್ ಆ್ಯಡ್ ಮಾಡಿ ಒಂದೇನಾದರೂ ಒಂದು ಬೀಟರು ಅಥವಾ ಸ್ಪೂನ್ ಏನಾದರೂ ಒಂದು ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಯಾವುದು ಗಂಟು ಅಥವಾ ಲಮ್ಸ್ ವಾಟ್ ವಿ ಕಾಲ್, ಯಾವುದು ಗಂಟು ಆ ಥರ ಉಳಿಬಾರ್ದು. ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೋಡಿ ನೀರು ಸ್ವಲ್ಪ ಬೇಕಾದರೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ, ಗ್ರ್ಯಾಜುವಲಿ ನೀರು ಆ್ಯಡ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ತಿದ್ದೀರಾ ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು. ತುಂಬ ತಿಕ್ಕಾಗಲ್ಲ, ತುಂಬ ತಿನ್ನಾಗಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಲೈಕ್ ಗಂಟೇನೂ ಇರಬಾರ್ದು. ಸೊ ಅದನ್ನು ಒಂದು 10 ಮಿನಿಟ್ಸ್ ರೆಸ್ಟಿಗೆ ಬಿಡಬೇಕು ಹಿಟ್ಟನ್ನು. ಇಲ್ಲಿ ಸೈಡಿಗೆ ಒಂದು ಪಾತ್ರೆ ತೊಗೊಂಡು ಒಂದು ಪ್ಯಾನ್, ಅದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಆ್ಯಡ್ ಮಾಡಿ ಸ್ವಲ್ಪ ಹೀಟ್ ಆದಮೇಲೆ ಸಾಸಿವೆ ತೊಗೊಂಡು ಪ್ಯಾನಿಗೆ ಆಯಿಲಿಗೆ ಹಾಕಿ, ಸೊ ಇವಾಗ ನೋಡ್ತಿದ್ದೀರಾ. ನೆಕ್ಸ್ಟ್ ನಾನು 1 ಕಪ್ ಆಫ್ ಗ್ರೀನ್ ಚಿಲ್ಲೀಸ್ ಅಂದರೆ ಹಸಿಮೆಣಸಿನ್ಕಾಯಿ, ಒಂದು 6-7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ತುಂಬ ಖಾರ ಏನಿರಲಿಲ್ಲ ಇವು. ಸೊ 6-7 ಹಸಿಮೆಣಸಿನ್ಕಾಯಿ ಆ್ಯಂಡ್ 1 ಕಪ್ ಆಫ್ ಕರಿ ಲೀವ್ಸ್, ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ಮಾಲ್ ಕಪ್ ಆಫ್ ವಾಟರ್, ಒಂದು ಸಣ್ಣ ಕಪ್ಪಿಂದ ನೀರು. ಸೊ ಅದು ನೀರಿಗೆ 1 ಟೀ ಸ್ಪೂನ್ ಆಫ್ ಸಾಲ್ಟ್, 1 ಟೀ ಸ್ಪೂನ್ ಉಪ್ಪು ಮತ್ತು 2 ಟೀ ಸ್ಪೂನ್ ಆಫ್ ಶುಗರ್, 2 ಟೀ ಸ್ಪೂನ್ ಸಕ್ಕರೆ. ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಾಯ್ಲ್ ಮಾಡೋಕ್ಕೆ ಬಿಡೋಣ. ಆ್ಯಂಡ್ ಹಾಫ್ ಲೆಮನ್,
ಅದು ಸ್ವಲ್ಪ ಕುದಿಯೋದು ನಿಮಗೆ ಗೊತ್ತಾಗುತ್ತೆ. ಆ ಥರ ಬಬಲ್ಸ್ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಆಫ್ ಮಾಡ್ಕೋಬೋದು. ಇಲ್ಲಿ ನೋಡಿ ಬಬಲ್ಸ್ ಬರ್ತಿದೆ, ಸ್ವಲ್ಪ ಬಿಟ್ಟು ಆಫ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಸೈಡಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನಿಗೆ ಆಯಿಲಿಂದ ಗ್ರೀಸ್ ಮಾಡ್ತಿದ್ದೀನಿ. ಸೊ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ ಪ್ಯಾನಿಗೆ. ಒಂದು ದೊಡ್ಡ ಪಾತ್ರೆಯಲ್ಲಿ ಫಸ್ಟು ನೀರು ಹಾಕ್ಕೊಂಡು ಅದನ್ನ ಒಂದು 10 ಮಿನಿಟ್ಸ್ ಸ್ವಲ್ಪ ಕುದಿಯು ಬರುತ್ತನ ಕುದಿಸ್ಕೋಬೇಕು. ಸೊ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ ಹಿಟ್ಟಿಗೆ 1 ಸ್ಯಾಚೆಟ್ ಈನೋ ಪ್ಯಾಕೆಟ್ ಇತ್ತಲ್ಲ ಅದನ್ನು ಕಟ್ ಮಾಡಿ ಹಾಕೋತಿದ್ದೀನಿ. ಹಿಟ್ಟಿಗೆ ಈನೋ ಹಾಕಿ ತಕ್ಷಣ ನಾವು ಜಾಸ್ತಿ ಗ್ಯಾಪ್ ಕೊಡಬಾರ್ದು. ಆ್ಯಸ್ ಸೂನ್ ಆ್ಯಸ್ ಈನೋ ಹಾಕ್ತೀವಿ ಅದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈನೋ ಹಾಕಿದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಅನಿಸುತ್ತೆ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಈಗ ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಪ್ಯಾನಿಗೆ ಆ್ಯಡ್ ಮಾಡೋಣ. ನಾವು ಗ್ರೀಸ್ ಮಾಡಿದ ಪ್ಯಾನ್ ಇದೆಲ್ಲ ಸೊ ನಾನು ಗ್ರೀಸ್ ಮಾಡಿದ ಪ್ಯಾನಿಗೆ ಆ ಹಿಟ್ಟನ್ನು ಆ್ಯಡ್ ಮಾಡೋಣ. ಪ್ಯಾನನ್ನು 1 ಅಥವಾ 2 ಸತಿ ಸ್ವಲ್ಪ ಟ್ಯಾಪ್ ಮಾಡಿ ನೆಲದ ಮೇಲೆ, ಸೊ ದಟ್ ಏನಾದರೂ ಏರ್ ಫಾರ್ಮೇಷನ್ ಆಗಿದ್ದರೆ ಅದು ಹೋಗುತ್ತೆ. ಆಮೇಲೆ ಕುದಿಯೋ ನೀರಿಗೆ ಸ್ಟ್ಯಾಂಡ್ ಹಾಕಿದ್ವಲ್ಲ ಆ ನೀರಲ್ಲಿ ಈ ಪ್ಯಾನನ್ನು ಇಡಬೇಕು. ಅದ್ರ ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ ಸೊ 20 ಮಿನಿಟ್ಸ್ ಬಿಡಬೇಕು ನಾವು ಇವಾಗ. ಆಫ್ಟರ್ 20 ಮಿನಿಟ್ಸ್ ಒಂದು ಸತಿ ಚೆಕ್ ಮಾಡಿ. ಹೈ ಫ್ಲೇಮಲ್ಲೇ 20 ಮಿನಿಟ್ಸ್ ಬಿಟ್ಟಿದ್ವಿ ನಾವು. ಸೊ 15 to 20 ಮಿನಿಟ್ಸ್ ಈಸ್ ಇನಫ್ ಫಾರ್ ಅ ಹೈ ಫ್ಲೇಮ್. ಒಂದು ಟೂತ್ಪಿಕ್ ಅಥವಾ ಏನಾದರೂ ನೈಫ್ ಆರ್ ಫೋರ್ಕ್ ಇದ್ರೂ ಅದನ್ನು ತಗೊಂಡು ಚೆಕ್ ಮಾಡೋಣ. ಸೊ ಒಂದು 2 ಅಥವಾ 3 ಪ್ಲೇಸಸ್ ಕಡೆ ಡಿಫ್ರೆಂಟ್ ಪ್ಲೇಸಸ್ ಕಡೆ ಚೆಕ್ ಮಾಡೋಣ. ಅದು ಪ್ರಾಪರಾಗಿ ಕುಕ್ ಆಗಿದೆ ಇಲ್ಲ ಅಂತ ನೋಡ್ಬೋದು. ಇವಾಗ ನಾನು ಸ್ಪೂನ್ ತೋರಿಸ್ತಿದ್ದೀನಲ್ಲ ನೋಡಿ, ಇದಕ್ಕೆ ಯಾವುದೇ ಥರ ಹಿಟ್ಟು ಹತ್ತಿಲ್ಲ. ಸೊ ಅದು ಪ್ರಾಪರಾಗಿ ಕುಕ್ ಆಗಿದೆ ಅಂತ. ಸೈಡಿಗೆಲ್ಲ ಲೂಸ್ ಮಾಡ್ಕೊಳ್ಳಿ ಫಸ್ಟು, ನೈಫಿಂತ್ರ ಅಥವಾ ಒಂದು ಸ್ಪೂನಿಂತ್ರ ಸೈಡೆಲ್ಲ ಲೂಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾನೆಲ್ಲ ಲೂಸ್ ಮಾಡಿಕೊಂಡೆ. ಹಾಗೆ ಒಂದು ಪಾತ್ರೆ ತೊಗೊಂಡು ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ ಮೇಲೆ ಉಲ್ಟಾ ಹಾಕಿದಾಗ ಈ ಥರ ಒಂದು ಲೂಸ್ ಆಗಿರುತ್ತಲ್ಲ, ಸೊ ಈ ಥರ ಬರುತ್ತೆ. ಒಂದು ನೈಫ್ ತೊಗೊಂಡು ಬರ್ಫಿ ಇರುತ್ತಲ್ಲ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೀವು. ನೋಡಿ ನಾನಿವಾಗ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ. ಸೊ ಇದ್ರ ಮೇಲೆ ಇವಾಗ ಗಾರ್ನಿಷಿಂಗ್ ಒಂದು ಉಳಿದಿದೆ. ನಾವು ಫಸ್ಟೇ ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆ ಲಿಕ್ವಿಡನ್ನು ಇವಾಗ ಸ್ಪ್ರೆಡ್ ಮಾಡೋಣ. ಆ ಲಿಕ್ವಿಡನ್ನು ಮೇಲೆ ಹಾಕೊಳ್ಳೋಣ.
ಸೊ ಗಾರ್ನಿಷಿಂಗ್ ಆಗಕ್ಕೆ ಬಂತು. ಆಮೇಲೆ ಮತ್ತು ನಿಮಗೆ ಹಸಿ ಕೊಬ್ಬರಿ ಇಷ್ಟ ಇದ್ದರೆ ಹಸಿ ಕೊಬ್ಬರಿನೂ ಗಾರ್ನಿಷಿಂಗ್ ಯೂಸ್ ಮಾಡ್ಬೋದು. ಮೇಲೆ ಇವಾಗ ಹೆಂಗೆ ನಾವು ಕೊತ್ತಂಬರಿ ಹಾಕ್ತೀವಲ್ಲ ಅದೇ ಥರ ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿ ತುರಿದಿಟ್ಕೊಂಡಿರೋ ಹಸಿ ಕೊಬ್ಬರಿ ಗಾರ್ನಿಷಿಗೆ ಯೂಸ್ ಮಾಡ್ಕೋಬೋದು. ಬಟ್ ನಮಗೆ ಹಸಿ ಕೊಬ್ಬರಿ ಇಷ್ಟ ಆಗಲ್ಲ. ಸೊ ನಾವು ಜಸ್ಟ್ ಇಲ್ಲಿ ಕೊರಿಯಾಂಡರ್ ಕೊತ್ತಂಬರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನಷ್ಟೇ ಯೂಸ್ ಮಾಡ್ತಿದ್ದೀವಿ. ಸೊ ಇವಾಗ ನೋಡ್ಬೋದು ನಾವು ಫ್ರೆಶ್ ಕೊತ್ತಂಬರಿಯನ್ನು ಸ್ಪ್ರೆಡ್ ಮಾಡ್ತಿದ್ದೀನಿ ಡೋಕ್ಲಾ ಮೇಲೆ. ನೋಡಿ ಇವಾಗ ಸೊ ಡೋಕ್ಲಾ ಈಸ್ ಕಂಪ್ಲೀಟ್ಲಿ ರೆಡಿ ಟು ಸರ್ವ್. ಸೊ ಇದನ್ನು ಕೆಚಪ್ ಜೊತೆ ಅಥವಾ ಟ್ಯಾಮ್ರಿಂಡ್ ಚಟ್ನಿ, ಕೊಬ್ಬರಿ ಚಟ್ನಿ ಅಥವಾ ಯಾವುದೇ ಜೊತೆನೂ ಇದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ಅಥವಾ ಹಾಗೇನೂ ತಿನ್ಬೋದು, ಬಿಕಾಸ್ ಮೇಲೆ ಎಲ್ಲ ನಾವು ಶುಗರ್ ಸಿರಪ್ ಎಲ್ಲ ಹಾಕಿರ್ತೀವಲ್ಲ, ಸೊ ಅದು ಟೇಸ್ಟ್ ಬಂದೇ ಇರುತ್ತೆ. ಯು ಕ್ಯಾನ್ ಹ್ಯಾವ್ ಆ್ಯಂಡ್ ಎಂಜಾಯ್ ನೌ.